ಅದು? ಪಿಂಕ್ ಕಲರ್ ಸೋಂಬೇರಿಗಳು ಫ್ರೆಂಡ್ಸ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ. ನಿನ್ನೆ ವ್ಲಾಗಲ್ಲಿ ಏನೇನೆಲ್ಲ ನಡೀತು ಅನ್ನೋದನ್ನು ನೋಡಿದ್ವಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಿರೋರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೀದಿರ ಕಮೆಂಟ್ ಮೂಲಕ ತಿಳಿಸಿ. ಹೊಸಬರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವಾಗ ಚಿಕ್ಕಪ್ಪ ಇಲ್ಲಿ ದಮ್ ಕಟ್ತಾ ಇದ್ದಾರೆ ಬಿರಿಯಾನಿಗೆ. ಆ ಕಡೆ ಬಟ್ಟೆ ಎಲ್ಲ ಸುತ್ತಿ ಒಂದು ಪಾತ್ರೆಗೆ, ಇವಾಗ ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ, ಅನಂತರ ಆಲೋ ಬ್ಲ್ಯಾಕ್ ಕಲ್ಲನ್ನು ಅದ್ರ ಮೇಲೆ ಇಟ್ಟು ಇವಾಗ ಇದ್ದಲನ್ನು ಅದ್ರ ಮೇಲೆ ಹಾಕ್ತಾ ಇದ್ದಾರೆ. ಇನ್ನು ಕೀರ್ತನ ಮತ್ತು ಹೇಮ ಇಬ್ಬರೂ ಅಣ್ಣನಿಗೆ ಗಾಳಿ ಬೀಸ್ತಾ ಇದ್ದಾರೆ. ಅಣ್ಣ ಎಲ್ಲಾದರೂ ಬರಲಿ, ಏನಾದರೂ ಒಂದು ತಿಟೆ ಮಾಡ್ತಾನೆ ಇರ್ತಾರೆ, ಅಷ್ಟು ಪ್ರೀತಿ ಅವ್ರಿಗೆ ಅಣ್ಣ ಅಂದರೆ. ಅನಂತರ ನಿಜವಾಗ್ಲೂ ಆ ಒಂದು ಬಿಸಿಲು ಮತ್ತು ಆ ಒಂದು ಬೆಂಕಿ ಮುಂದೆ ನಿಂತ್ಕೊಂಡು ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಫುಲ್ ಬೆವರೆಲ್ಲ ಕಿತ್ಕೊಬಿಡ್ತು. ನೋಡ್ತಿರ್ಬೋದು ನನ್ನ ಸ್ಕಿನ್ನೆಲ್ಲ ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂತ. ಫುಲ್ಲು ಸ್ವೆಟ್ ಆಗ್ತಾಯಿತ್ತು, ತಲೆಯಿಂದ ಇಳಿತಾ ಇತ್ತು ನೀರು, ಆ ಥರ ಸ್ವೆಟ್ ಆಗ್ತಾಯಿತ್ತು. ಇನ್ನು ಆಲ್ಮೋಸ್ಟ್ ಎಲ್ಲ ಅಡುಗೆಗಳೆಲ್ಲ ಮುಗ್ದಿತ್ತು. ಇನ್ನು ತೋಟದ ಮನೆ ಹಿಂದೆ ಮರಗೆಣಸನ್ನು ಹುಣ್ಸಿದ್ರು. ಇಲ್ಲಿ ಅತ್ತೆ, ಚಿಕ್ಕಮ್ಮ, ಅಮ್ಮ ಎಲ್ಲ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ, ಹಗಿತಾ ಇದ್ದಾರೆ. ಈ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನಮ್ಮಪ್ಪ ತೊಗೊಂಬರ್ತಾಯಿದ್ರು ಈ ಮರಗೆಣಸು. ಸೊ ಅಪ್ಪ ಬಂದು ಸ್ಕೂಲ್ ಡ್ರೈವರು. ಸ್ಕೂಲ್ ಕಡೆಯಿಂದ ಈ ಕೇರಳಗೆ ತುಂಬಾ ಟ್ರಿಪ್ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಆವಾಗ ಅಪ್ಪನೇ ಹೋಗ್ತಾ ಇದ್ದಿದ್ದು ಡ್ರೈವರ್ ಆಗಿ. ಅಲ್ಲಿಂದ ತೊಗೊಂಬರ್ತಾಯಿದ್ರು ಈ ಒಂದು ಮರಗೆಣಸು. ನಮ್ಮ ಒಂದು ತೋಟದ ಹತ್ರನೂ ಉಣಿಸಿದ್ದಾರೆ ಈ ಒಂದು ಮರಗೆಣಸನ್ನು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ಚಿಕನ್ ಸಾಂಬಾರು ಮಾಡಿ ಈ ಒಂದು ಮರಗೆಣಸನ್ನು ಬೇಯಿಸಿದ್ದೆ. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದರಲ್ಲೇ ಮೈದಾ ಹಿಟ್ಟು ಎಲ್ಲ ಮಾಡ್ತಾರೆ ಅಂತ ಕೇಳಿದ್ದೀನಿ, ಬಟ್ ನನಗೂ ಗೊತ್ತಿಲ್ಲ. ಏನಣ್ಣ ಅದು? ಇದು ಸೀತಾಫಲದ ಹೂವು. ಎಂತ ಬಾಗುಂಟಪ್ಪ ತಿನ್ನೋದು. ಆಮೇಲೆ ಅಣ್ಣ ಇದ್ಕೊಂಡು ಈ ಸೀತಾಫಲ ಬಿಡುತ್ತೆ ನೋಡಿ, ಈ ಸೀತಾಫಲದ ಹೂವನ್ನು ಕಿತ್ಕೊಂಡು ತಿಂತಾಯಿದ್ರು. ತಿನ್ನೋಡು ಅಂತ ಒಂದು ಎಲೆ ಕೊಟ್ಟರು ನನಗೆ. ಇದನ್ನೆಲ್ಲ ತಿಂತಾರಾ ಅಂದೆ ನಾನು. ಒಂದು ಸತಿ ತಿನ್ನೋಡು ಅಂತ ಹೇಳಿದ್ರು. ಒಂದೇ ಒಂದು ಎಲೆ ಕಿತ್ಕೊಂಡು ತಿಂದೆ. ಎಷ್ಟು ಚೆನ್ನಾಗಿತ್ತು, ಎಷ್ಟು ಸ್ವೀಟಾಗಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಏನೇನೆಲ್ಲ ಕಂಡುಹಿಡಿತಾರಪ್ಪ ನಮ್ಮಣ್ಣ ನಿಜವಾಗ್ಲೂ. ಅದು ನೋಡಿ ಫ್ರೆಂಡ್ಸ್, ಸೋಂಬೇರಿಗಳು, ಪಿಂಕ್ ಕಲರ್ ಸೋಂಬೇರಿಗಳು ಫ್ರೆಂಡ್ಸ್. ಅಲ್ಲಿ ನೋಡಿ ಫ್ರೆಂಡ್ಸ್, ಕೆಲಸ ಮಾಡೋ ಕೆಲಸಗಾತಿಯರು ಡೀಪಾಗಿ ಏನೋ ಡಿಸ್ಕಷನ್ ಮಾಡ್ತಿದ್ದಾರೆ ಇಬ್ಬರೂ. ಹಾಂ ಹಾಂ. ವರ್ಣಿತಾ, ಏನಮ್ಮ ಯಾವುದದು? ಇನ್ನು ಬಿರಿಯಾನಿ ಮಾತ್ರ ಸಖತ್ತಾಗಿ ಬಂದಿತ್ತು. ನಾನು ಮತ್ತು ಚಿಕ್ಕಪ್ಪ ಇಬ್ಬರು ಹಾಗೆ ತಮಾಷೆಯಾಗಿ ಕಿತ್ಲಾಡ್ಕೊಂಡು ಬಿರಿಯಾನಿನ ಸೂಪರಾಗಿ ಮಾಡಿದ್ವಿ. ಆ ಕಡೆ ಉಪ್ಪಿಲ್ಲ, ಖಾರ ಇಲ್ಲ ಅಂತ ಹೇಳ್ತಾಯಿದ್ರು, ಬಟ್ ಲಾಸ್ಟ್ಗೆ ಸಖತ್ತಾಗಿ ಬಂದಿತ್ತು. ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಹೇಳಿ ಮಕ್ಕಳಿಗೆ ಒಂಚೂರು ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ರು. ನೋಡಿ ಎಲ್ಲರೂ ತಿಂತಾಯಿದ್ದಾರೆ. ಇನ್ನು ಈ ಕಡೆ ಮರಗೆಣಸನ್ನು ಕಿತ್ಕೊಂಡ್ಬಂದಿದ್ರಲ್ವ, ಅದನ್ನು ಬೆಂಕಿಯಲ್ಲಿ ಹಾಕ್ಕೊಂಡು ಸುಟ್ಕೊಂಡು ತಿಂತಾ ಇದ್ದಾರೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಒಂದು ರೀತಿ ನ್ಯಾಚುರಲ್ ಫುಡ್ ಅಂತಲೇ ಹೇಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಚೆನ್ನಾಗಿತ್ತು. ಎಲ್ಲರಿಗೂ ಒಂದು ಸ್ವಲ್ಪ ಅಮ್ಮ ಕಟ್ ಮಾಡಿ ಕೊಡ್ತಾಯಿದ್ರು ಕ್ಲೀನ್ ಮಾಡಿಬಿಟ್ಟು. ಈ ಕಡೆ ಅಡುಗೆನೂ ಸಹ ರೆಡಿ ಆಗ್ತಾಯಿದೆ. ಇನ್ನು ನಾನು ಊರಿಗೆ ಹೋಗಬೇಕು, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮನಿಗೆ ನೈಸ್ ಮಾಡ್ತಾಯಿದ್ದೀನಿ. ಅವನು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ನನ್ನ ಕೈಯಲ್ಲಿ ಆಗೋದಿಲ್ಲ ಬರೋದಕ್ಕೆ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ನನ್ನನ್ನು ಆಟ ಆಡಿಸ್ತಿದ್ದಾನೆ. ಒಂದು ಅರ್ಧ ಗಂಟೆ ಕಣೋ ಅಷ್ಟೇ, ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದುಬಿಡು ಅಂತ ಹೇಳ್ತಾ ಇದ್ದೀನಿ. ಆಗೋದಿಲ್ಲ ನನ್ನ ಕೈಯಲ್ಲಿ, ಇವತ್ತೆಲ್ಲ ಇಲ್ಲೇ ಇರಬೇಕು ನೀನು, ನಾಳೆ ಬೆಳಗ್ಗೆ ಹೋಗು ಅಂತ ಹೇಳ್ತಿದ್ದಾನೆ. ಬಟ್ ನಾನು ಮನೇಲಿ ಇವತ್ತೇ ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮತ್ತು ಇನ್ನೊಂದು ಸತಿ ಕಳಿಸ್ಬೇಕಲ್ವ ನನಗೆ
ಅವರು. ಅದಕ್ಕೋಸ್ಕರ ನೋಡಿ ಅಟ್ಟಿಸ್ಕೊಂಡು ಹೋಗ್ತಾನೆ ಇದ್ದೀನಿ, ಹೋಗಬೇಡ ಅಂತ ಹೇಳಿ. ಅದೇನಾಯಿತು ಅಂದರೆ ಅಲ್ಲಿ ಫುಲ್ಲು ಮಣ್ಣಿತ್ತು, ಆಟೋ ಮುಂದಕ್ಕೆ ಹೋಗ್ತಾ ಇಲ್ಲ. ಅದು ಅವನು ಎಷ್ಟು ಪ್ರಯತ್ನ ಪಡ್ತಿದ್ದಾನೆ, ಮುಂದಕ್ಕೆ ಆ ಚಕ್ರ ಕದಲ್ತಾನೇ ಇಲ್ಲ. ನಾನು ಹಂಗೆ ಹೇಳ್ತಾ ಇದ್ದೆ, ನೋಡು ಆ ದೇವ್ರು ಕೂಡ ನನಗೆ ಸಪೋರ್ಟ್ ಮಾಡ್ತಿದ್ದಾನೆ ಅಂತ. ನೋಡಿ ಫ್ರೆಂಡ್ಸ್, ಎಲ್ಲ ಆದಮೇಲೆ ಇವಾಗ ಬಂದಿದ್ದಾರೆ ನಮ್ಮ ಆಂಟಿ. ಬೆಳಗ್ಗೆಯಿಂದ ಕರೆದು ನಮ್ಮ ಮಗುಗೆ ಹುಷಾರಿಲ್ಲ, 1:15 ತಾನೇ ಡಿಸ್ಚಾರ್ಜ್ ಮಾಡಿದ್ದಾರೆ. ಅದರಿಂದ ಸಾರಿ ಮೈ ಡಾಟರ್. ಫುಲ್ಲು ಸೆಟ್ ಆಗ್ತಿದೆ, ಆದ್ದರಿಂದ ನಾನು ಆಗಬೇಕು. ಇನ್ನು ಬಿರಿಯಾನಿ ರೆಡಿ ಆಗಿತ್ತು. ಸೊ ಮಕ್ಕಳಿಗೆಲ್ಲ ಹಾಕ್ಕೊಟ್ಟಿದ್ದೀವಿ, ತಿಂತಾ ಇದ್ದಾರೆ. ಮಕ್ಕಳಿಗಂತಲೇ ಮಾಡಿದ್ದೆವು ಬಿರಿಯಾನಿ. ನಮಗೆ ದೊಡ್ಡವ್ರಿಗೆಲ್ಲ ಮಟನ್ ಸಾಂಬಾರು ಮುದ್ದೆ ಮಾಡ್ಕೊಂಡ್ವಿ. ಮಕ್ಕಳಿಗೋಸ್ಕರ ಬಿರಿಯಾನಿ ಮಾಡಿದ್ದಿದ್ದು. ಇಲ್ಲಿ ಮುದ್ದೆಗೆ ರೆಡಿ ಮಾಡ್ತಾ ಇದ್ದಾರೆ. ಪಾಪ ಆಂಟಿ ಎಷ್ಟೊತ್ತು ಬೇಯಿಸಿದ್ರು ಗೊತ್ತಾ ಒಂದು ಮಟನನ್ನು. ಅದು ಬೆಂದಷ್ಟು ಚೆನ್ನಾಗಿರುತ್ತಂತೆ, ಬಟ್ ಎಳೆ ಮಾಂಸ ಆಗಿದ್ದರೆ ಬೇಗ ಬೇಯ್ಕೊಳ್ತಿತ್ತು. ಬಟ್ ಇದು ಸ್ವಲ್ಪ ಬಲ್ತಿರೋ ಅಂಥ ಮಾಂಸ ಬಂದುಬಿಟ್ಟಿದ್ರು. ಆದಷ್ಟು ಎಷ್ಟು ಬೇಯಿಸಿ ಸುಮಾರು ಅದಕ್ಕೆ ಒಂದು 2 ಅವರ್ ಟೈಮ್ ತೊಗೊಳ್ತು. ಅಷ್ಟು ಬೇಯಿಸಿದ್ರು. ಚೆನ್ನಾಗಿತ್ತು. ಹೆಂಗೆ ಬೇಯಿಸಿದ್ವೋ, ಎಷ್ಟು ಪೇಷನ್ಸಿಂದ ನಾವು ಅದನ್ನು ಬೇಯಿಸಿದ್ವೋ ಅಷ್ಟು ಚೆನ್ನಾಗಿತ್ತು ಒಂದು ಸಾಂಬಾರು. ಇಲ್ಲಿ ಅಮ್ಮ ಮುದ್ದೆ ಮಾಡ್ತಾಯಿದ್ದಾರೆ. ನಮ್ಮ ಮನೇಲೂ ಅಷ್ಟೇ, ಎಲ್ಲರಿಗೂ ಮುದ್ದೆ ಬೇಕು. ಅದರಲ್ಲಂತೂ ಚಿಕ್ಕಪ್ಪನಿಗೆ ಮುದ್ದೆ ಬೇಕೇ ಬೇಕು. ಅಪ್ಪನಿಗೆ, ಚಿಕ್ಕಪ್ಪನಿಗೆ ಎಲ್ಲರೂ ತಿಂತಾರೆ, ಚಿಕ್ಕಪ್ಪಂದಿರು, ಅಪ್ಪ ಎಲ್ಲರಿಗೂ ಮುದ್ದೆ ಬೇಕೇ ಬೇಕು. ಅದಕ್ಕೋಸ್ಕರ ಮನೆಯಿಂದನೇ ಹಸಿಟ್ಟೆಲ್ಲ ತೊಗೊಂಬಂದಿದ್ವಿ. ಹಸಿಟ್ಟು ಮತ್ತು ನುಚ್ಚು, ಅದೇ ಅಕ್ಕಿ ನುಚ್ಚು ಬರುತ್ತಲ್ಲ, ಅದೆಲ್ಲ ತೊಗೊಂಬಂದಿದ್ವಿ. ಸೊ ಹಾಕ್ಬಿಟ್ಟು ಇವಾಗ ಮುದ್ದೆ ಮಾಡ್ತಾಯಿದ್ದಾರೆ. ಮಟನ್ ಏನಾದರೂ ಬಲ್ತಿದೆ ಅಂತ ಹೇಳಿದ್ರೆ, ಅಂದರೆ ಅದು ಬೇಗ ಬೇಯ್ತಿಲ್ಲ ಅಂದರೆ, ಸೊ ಇದಾಗ್ತಾರೆ, ಮಾವಿನ ಎಲೆ ಎಲ್ಲ. ಅಲ್ಲೇ ಮಾವಿನ ಮರ ಇತ್ತು, ಅಮ್ಮ ಕಿತ್ತು ಹಾಕಿದ್ರು. ಹಸಿಯಾಗಿರೋಂಥ ಎಲೆಗಳನ್ನ ಕಿತ್ತು ಹಾಕಿದ್ರು. ಹುಷಾರು. ಮುಂದೆ ಹೋದಾಗ ನಾನು ಹಿಂದೆ ಬರುವೆ. ನೋಡಿ ಫ್ರೆಂಡ್ಸ್, ಊರು ಕರ್ಕೊಂಡೋಗಿ ಅಂದರೆ ಕರ್ಕೊಂಡು ಹೋಗ್ತಾ ಇಲ್ಲ. ಫ್ರೆಂಡ್ ಎಲ್ಲ ಮನೆಗಿರೋದು. ಎಷ್ಟು ನೈಸ್ ಮಾಡಿದ್ರು ಕರಗ್ತಾ ಇಲ್ಲ ನನ್ನ ತಮ್ಮ. ಬಂಡೆಕಲ್ಲು ಇಬ್ರು ಒಂದೇ ಸೈಜ್. ನಮ್ಮ ಅತ್ತೆ ಬಂದ್ಬಿಟ್ಟು ಈ ಮನೆ ಸುತ್ತಮುತ್ತ ಇರೋ ಗಲೀಜು ಮತ್ತು ಒಣಗಿರೋ ಕಸ ಕಡ್ಡಿ ಗಿಡಗಳು ಅದೆಲ್ಲ ದೊಡ್ಡ ಹೊರೆ ಮಾಡಿಕೊಂಡು ಹೇಳ್ಕೊಂಡು ಹೋಗ್ತಾಯಿದ್ರು. ನಾವೆಲ್ಲ ಕಾಮಿಡಿ ಮಾಡ್ತಾಯಿದ್ವಿ. ಬಾಹುಬಲಿ ಅಂತ ಕರಿತಾ ಇದ್ವಿ. ನಿಜವಾಗ್ಲೂ ಫ್ಯಾಮಿಲಿ ಜೊತೆ ಇದ್ದರೆ ಒಟ್ಟಾಗಿ ಎಲ್ಲರೂ ಒಂದು ಹತ್ರ ಸೇರಿದಾಗ ಎಷ್ಟು ಚೆನ್ನಾಗಿ, ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ. ಸೊ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ. ನಿಮಗೂ ಈ ರೀತಿ ಬೈಲಲ್ಲಿ ಅಡುಗೆಗಳು ಮಾಡಿಕೊಂಡು ತಿಂದ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಿಮಗೂ ಸಹ ಇಷ್ಟನಾ? ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ಈ ಮಟನ್ನು ಬೆಂದಿದೆಯೋ ಇಲ್ವೋ ಅಂತ ಅಪ್ಪನಿಗೆ ಒಂದು ಸ್ವಲ್ಪ ಹಾಕಿ ಕೊಟ್ಟಿದ್ದರು. ಟೇಸ್ಟ್ ಮಾಡಿ ಹೇಳ್ತಾಯಿದ್ರು, ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಹೇಳ್ತಾಯಿದ್ರು. ಹಾಗೆ ಇನ್ನು ನಾನು ಬೇಗ ಹೊರಡಬೇಕು, ಇನ್ನು ಹೋಗೋಷ್ಟೊತ್ತಿಗೆ ನೈಟ್ ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಯಾರಾದರೂ ಕರ್ಕೊಂಡೋಗಿ ನನ್ನ ಬಿಡಿ ಊರಿಗೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಆಂಟಿ ಮಗಳು ಬಂದು ನಮ್ಮ ಚಿಕ್ಕಪ್ಪನಿಗೆ ಒಂದು ಪ್ರೆಸೆಂಟೇಷನ್ ಮಾಡಿದ್ಲು. ಅಂದರೆ ಒಂದು ಗಿಫ್ಟ್ ರೀತಿ ಕೊಡೋದಕ್ಕೆ ರೆಡಿ ಮಾಡಿದ್ಲು. ಪಾಪ ಬೆಳಗ್ಗೆಯಿಂದ ಕುತ್ಕೊಂಡು ರೆಡಿ ಮಾಡಿದ್ದಾಳಂತೆ. ನಾವೆಲ್ಲ ಕರೆದ್ಬಿಟ್ಟು ಚಿಕ್ಕಪ್ಪ ಗಿಫ್ಟ್ ಕೊಡ್ತಿದ್ದಾಳೆ ನೋಡಿ ಅಂದ್ಬಿಟ್ಟು ಕರೆದ್ವಿ. ಚಿಕ್ಕಪ್ಪ ನಿಜವಾಗ್ಲೂ ಅದು ಎಷ್ಟು ಖುಷಿಯಿಂದ ಇಸ್ಕೊಂಡ್ರು ಗೊತ್ತಾ. ನೋಡಿ, ಹ್ಯಾಪಿ ಬರ್ಡೇ ದೊಡ್ಡಪ್ಪ ಅಂತ ಬರ್ತಿದ್ದಾಳೆ. ಚಿಕ್ಕಪ್ಪ ಎಷ್ಟು ಖುಷಿಯಿಂದ ಇಸ್ಕೊಂಡ್ರು ಗೊತ್ತಾ. ಅದನ್ನು ಮಕ್ಕಳು ಏನೇ ಮಾಡಿದ್ರು ಚೆಂದ ಅಲ್ವಾ. ಬೆಳಗ್ಗೆಯಿಂದ ಕುತ್ಕೊಂಡು ರೆಡಿ ಮಾಡಿದ್ದಾಳಂತೆ ಪಾಪ. ಕಲರ್ ಪೇಪರ್ಸ್ ಎಲ್ಲ ತೊಗೊಬಂದು ಫೈನಲಿ ಕೊಟ್ಲು.
ಹಾಗೆ ಈ ಕಡೆ ಮಕ್ಕಳು ಬಿರಿಯಾನಿ ತಿಂತಾ ಇದ್ದಾರೆ, ಮತ್ತು ಆ ಕಡೆ ಸಾಂಬಾರ್ಗೂ ರೆಡಿ ಆಗ್ತಾ ಇದೆ. ಇಲ್ಲಿ ಮುದ್ದೆನ ಮಾಡ್ತಾ ಇದ್ದಾರೆ ಅಮ್ಮ ಮತ್ತು ಚಿಕ್ಕಮ್ಮಂದಿರು ಇಬ್ಬರು ಮೂವರು ಸೇರಿಕೊಂಡು. ಸೊ ಇವಾಗ ಎಲ್ಲ ರೆಡಿ ಆಯಿತು, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನನಗೆ ಈ ರೀತಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡಬೇಕು, ಈ ರೀತಿ ಇರಬೇಕು ಅಂದರೆ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ. ಮಕ್ಕಳೆಲ್ಲ ಇರಬೇಕು, ಬಟ್ ಮಕ್ಕಳೆಲ್ಲ ಆಲ್ರೆಡಿ ಬಿರಿಯಾನಿ ತಿಂದ್ಬಿಟ್ಟಿದ್ರಲ್ವಾ, ಇನ್ನು ನಾವು ಹೆಣ್ಮಕ್ಳೆಲ್ಲ ಕೂತ್ಕೊಂಡು ತಿಂತಾ ಇದ್ದೀವಿ. ಚಿಕ್ಕಪ್ಪಂದಿರು ಅಪ್ಪ ಇವರೆಲ್ಲ ಅಲ್ಲಲ್ಲೇ ಚೇರ್ ಮೇಲೆ ಕೂತ್ಕೊಂಡು ಹಾಗೆ ಊಟ ಮಾಡ್ಕೊಂಬಿಟ್ರು. ಸೊ ನಾವು ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಇವಾಗ ಊಟ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೆಂಗಿಬ್ರು ಸಿಸ್ಟರ್ ಗೋಲ್ಸ್ ಥರ ಮಾತಾಡ್ತಾ ಇದ್ದಾರೆ. ಮಾತಾಡ್ಕೊಂಡಿದ್ದಾರೆ. ಏನು ಮಾತಾಡ್ತಾ ಇದ್ದೀರಾ ಅಷ್ಟೊತ್ತಿನ? ಅಷ್ಟೊತ್ತಿನ ಏನು ಮಾತಾಡ್ತಿದ್ದೀರಾ ಹೇಳಿ? ವಾತಾವರಣ ಚೆನ್ನಾಗೈತೆ, ಬಂದಿದ್ದೀವಿ. ಹಾಂ, ಎಲ್ಲ ಸ್ವಲ್ಪ ಅಡುಗೆ ಮಾಡ್ಕೊಂಡು ನಾವು ತಿಂದು ಸ್ವಲ್ಪ ಆರಾಮಾಗಿದ್ದೀವಿ. ಮಕ್ಕಳು ಮರಿಗಳೆಲ್ಲ ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು. ಇವ್ರು ಎಲ್ಲ ಹಾಕೋದ್ ಬಿಡಿ ನೀವು ಫಸ್ಟು ಮಾತಾಡಿ. ಸ್ವಲ್ಪ ಇಲ್ಲಿ ಹೇಳ್ಬೇಕು. ಅತ್ತಮ್ಮ ಹೇಳ್ದಂಗೆ ಇಲ್ಲಿ ಬಂದಿದ್ದಕ್ಕೆ ಏನು ಅನಿಸ್ತಾ ಇದೆ? ಖುಷಿ ಆಗ್ತೈತಾ? ಅಷ್ಟೇ. ಇವಾಗ ಪುಟ್ಯಕ್ಕ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಹೊಸಬರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.